ನಮಸ್ಕಾರ ವೀಕ್ಷಕರೇ, ವಿಕಸನ ಟಿವಿಗೆ ಸ್ವಾಗತ. ನಾನು ಪ್ರಸಾದಿನಿ ತಿಂಗಳಾಡಿ. ವಿವೇಕಾನಂದ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು, ಇತಿಹಾಸ ವಿಭಾಗ ಮತ್ತು ಐಕೆಎಸಿ ಘಟಕದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಶಿಕ್ಷಕ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ 100ನೇ ಕಾರ್ಯಕ್ರಮವಾದ ಅಬ್ಬಕ್ಕ ಅಟ್ 500 ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ಸಾಧಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಪಡೆದುಕೊಳ್ಳಲಿರುವ ವಿಶೇಷ ಸಾಧಕ ಮಹಿಳೆಯರ ಪ್ರಕಾರ ಅಬ್ಬಕ್ಕ ಅಂದರೆ ಏನು, ಬನ್ನಿ ಕೇಳ್ಕೊಂಡು ಬರೋಣ. ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ತಮ್ಮ ನೆಲದಲ್ಲೇ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು ಅನ್ನುವಂಥ ಮಾತಿದೆಯಲ್ಲ. ಹಾಗೆ ಈ ಮಣ್ಣು ಇವತ್ತು ನಮ್ಮ ದೇಶ ಅಖಂಡವಾಗಿದೆ. ನಮ್ಮ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ರೆ ಅದರ ಹಿಂದೆ ಸಾವಿರಾರು ಜನರ ಬಲಿದಾನ ಇದೆ. ಹಬ್ಬಕ್ಕೆ ಅಂದ್ರೆ ಪ್ರೇರಣೆ, ಹಬ್ಬಕ್ಕೆ ಅಂದ್ರೆ ಖುಷಿ, ಹಬ್ಬಕ್ಕೆ ಅಂದ್ರೆ ನಮ್ಮ ಹೆಮ್ಮೆ. ಇದು ಹಬ್ಬಕ್ಕ. ಹಬ್ಬಕ್ಕ ನನ್ಗೇನಂತ ಹೇಳಿದ್ರೆ ಸ್ವಾಭಿಮಾನದ ಒಂದು ಪ್ರತೀಕ. ಆ ಸ್ವಾಭಿಮಾನದಿಂದ ಏನೆಲ್ಲ ಗಳಿಸ್ಬೋದು, ನನ್ನ ನೆಲ, ನನ್ನ ಜಲ, ನನ್ನ ನಾಡು, ನನ್ನ ಜನ ಹೇಳುವಂತಹ ಒಂದು ಧ್ಯೇಯನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಒಂದು ವ್ಯಕ್ತಿತ್ವ ರೂಪ ಆಗ್ತದೆ ಹೇಳುವಂಥದ್ದು ನನಗೆ ಹಬ್ಬಕ್ಕನ ಜೀವನದಿಂದ ನನಗೆ ಫೀಲ್ ಆಗ್ತದೆ. ಮಹಿಳೆಯರಿಗೆ ಉನ್ನತವಾದ ಒಂದು ಸ್ಥಾನಮಾನವನ್ನು ಕೊಡ್ತೇವೆ. ಹಾಗೆ ನನಗೆ ಹಬ್ಬಕ್ಕ ಅಂದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟವಲ್ಲ, ಹಾಗಾಗಿ ಒಂದು ಮಹಿಳಾ ಸ್ವಾತಂತ್ರ್ಯ ಎನ್ನುವುದನ್ನು ನಾವು ತುಳುನಾಡಿನಲ್ಲಿ ಯಾವಾಗಲೂ ಒಂದು ಗೌರವವಾಗಿ ಕಾಣ್ತೇವೆ. ಆ ಗೌರವದ ಪ್ರತೀಕ ಏನಿದ್ದಾರೆ ಅದು ಹಬ್ಬಕ್ಕ. ರಾಣಿ ಅಬ್ಬಕ್ಕ ಆಕೆಯ ಸಾಹಸ ನಮ್ಮೆಲ್ಲರ ಮಹಿಳೆಯರ ಜೀವನದ ಕಣಕಣವಾಗಿರಬೇಕು. ಆಕೆಗೆ ಧೈರ್ಯವೇ ಒಂದು ಸಂಪತ್ತಾಗಿದೆ. ಸೊ ಎಲ್ಲ ಹೆಣ್ಮಕ್ಕಳು ನನ್ನ ಕುಟುಂಬ, ತನ್ನ ಸಮಾಜ, ತನ್ನ ಮಕ್ಕಳು, ಇಡೀ ಜಗತ್ತೇ ತಮ್ಮ ಸಂಸಾರ ಅಂತ ತಿಳ್ಕೊಂಡು ಆ ಧೈರ್ಯದಿಂದ ಮುನ್ನುಗ್ಗಿದ್ರೆ ನಾವು ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟರು ಕೂಡ ಆ ಮಕ್ಕಳಲ್ಲಿ ನಾವು ಆ ಧೈರ್ಯವನ್ನು, ಸ್ಫೂರ್ತಿಯನ್ನು ತುಂಬಬಹುದು. Abbakka to me is a symbol of true fearlessness, leadership and unwavering courage. She is somebody who stood for her people and her land against all odds. She is the greatest inspiration all of us women have coming forth. Thank you. ಹಬ್ಬಕ್ಕ ಅಂತಂದರೆ ಒಂದು ದಿಟ್ಟ ಮಹಿಳೆ. ಹಬ್ಬಕ್ಕ ನೋಡಿ ನಾವು ಈ ಒಂದು ನ್ಯಾಯ ರೀತಿಯಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ನಮಗೊಂದು ಧೈರ್ಯ ಬರ್ತದೆ. ಹಬ್ಬಕ್ಕ ನಮಗೆಲ್ಲ ಒಂದು ಸ್ಫೂರ್ತಿ. ಇಲ್ಲಿ ಬಂದ ಮೇಲೆ ನಮಗೆ ಈಗ ಇಷ್ಟವರೆಗೆ ನಮಗೆ ಗೊತ್ತಿದ್ದಿಲ್ಲ ಹಬ್ಬಕ್ಕೆ ಅಂತೇಳಿ, ನಮಗೆ ಗೊತ್ತಿದ್ದಿಲ್ಲ. ಇಲ್ಲಿಗೆ ಬಂದ ಮೇಲೆ ಈಗ ನಮಗೆ ಅದೇ ಮನೆಗೆ ಇದು ಬಂದ ಮೇಲೆ ಗೊತ್ತಾಗಿದೆ. ಈಗ ಎಲ್ಲ ಪೂರ್ತಿ ನಮಗೆ ಗೊತ್ತಾಯ್ತು ಏನು ವಿಷಯ, ಏನು ಅಂತ ಮಾಡಬೇಕು, ನಮ್ಮ ಹೆಣ್ಮಕ್ಳಿಗೆ ಒಂದು ಸಪೋರ್ಟು ಇದು ಮಾಡ್ತಾರಲ್ಲ ಅಂತೇಳಿ ಇದು ಮಾಡ್ತಾರೆ. ನನ್ನ ಪ್ರಕಾರ ಹಬ್ಬಕ್ಕ ಅಂತ ಹೇಳಿದರೆ ಒಂದು ಧೀಶಕ್ತಿ, ಅಂತರಂಗದ ಶಕ್ತಿ. ಆ ಶಕ್ತಿ ಅಂತ ಹೇಳಿದರೆ ನಾವು ದುರ್ಗೆಯನ್ನು ಯಾವತ್ತೂ ಹೋಲಿಸ್ತೇವೆ. ಬಹುಶಃ ಆ ಕಾಲಕ್ಕೆ ಭಾರತದ ನೆಲವನ್ನು ರಕ್ಷಿಸುವುದಕ್ಕೆ ಹಬ್ಬಕ್ಕನ ರೂಪದಲ್ಲಿಯೇ ಆ ಶಕ್ತಿ ಸ್ವರೂಪಿಣಿ ಅಂದರೆ ಅವಳ ಆತ್ಮದಲ್ಲಿ ಅಥವಾ ಅವಳ ಹೃದಯದಲ್ಲಿ ಆ ಶಕ್ತಿ ಸ್ವರೂಪಿಣಿ ಬಂದಿರಬಹುದು ಅಂತ ನನಗನ್ನಿಸ್ತದೆ. ವೀರರಾಣಿ ಅಬ್ಬಕ್ಕನ ಪುದರ್ಗೆ ನಗನೆ ಅಬ್ಬಕ್ಕ ಪಂಡ ಅಬ್ಬರ ಅಲ್ಲಂಚಿನ ಆಮಲ್ಲ ಶಕ್ತಿ ಅಲ್ಲಿನ ಲೆಪ್ಪೊಡಾಡ ದುರ್ಗೆಂದು ಲಿಪ್ಪುಲಿ ಕಾಳಿಂದ ಲಿಪ್ಪುಲಿ ದಯಕೊಂಡ ಆ ಮಹಾಕಾಳಿನ ಶಕ್ತಿ ಅಲ್ಲಡ ಉಂಡು ಆಲು ದೇವಿ ಸ್ವರೂಪಿಣಿ ಅಂದೆ ಪನ್ಪೇರು ಮಾತೇರ್ಲ ಅಲ್ಲಿ ದಯಕೊಂಡ ಅಲ್ಲಿ ಇಡೀ ಜಗತ್ತದ ಪುಂಜೋನಗಳಿಗೆ ಮಾದರಿಯನ್ನ. ತುಳುನಾಡಿನ ಕೆಚ್ಚದೆಯ ಸಾಹಸಗಾರ್ತಿ ವೀರರಾಣಿ ಅಬ್ಬಕ್ಕನ ನಾಡಿನಲ್ಲಿ ಹುಟ್ಟಿದ್ದು ನಮಗೆ ತುಂಬ ಹೆಮ್ಮೆ. ಅದೇ ರೀತಿ ಹಬ್ಬಕ್ಕನ ದೇಶ ಪ್ರೇಮ ಇರ್ಬೋದು, ಸಾಹಸ, ಸ್ಫೂರ್ತಿ ನಮಗೆಲ್ರಿಗೂ ಒಂದು ಉತ್ತಮ ಪ್ರೇರಣೆ. ನಾವೆಲ್ಲರೂ ಆ ದಾರಿಯಲ್ಲಿ ಮುಂದುವರಿಯೋಣ, ಹೊಸ ಹೊಸ ಸಾಹಸಗಳನ್ನು ಸೃಷ್ಟಿ ಹಾಕೋಣ. ಅದೇ ರೀತಿ ದೇಶ ಸೇವೆಯಲ್ಲಿ ನಿರತರಾಗೋಣ. ಆ 5 ಶತಮಾನಗಳ ಹಿಂದೆ ರಾಷ್ಟ್ರೀಯತೆ ಅನ್ನೋದು ಆಗಿನ ಒಂದು ಹೇಗಿತ್ತು ಪರಿಸ್ಥಿತಿ ಅಂತ ನಾವೀಗ ಊಹಿಸ್ಲಿಕ್ಕೆ ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಮನೆ ಮಠ ನಮ್ಮ ರಾಜ್ಯ ಅಂತ ಹೇಳುವ ಒಂದು ಸಣ್ಣ ಅವಳ ರಾಜ್ಯ ಏನುಂಟು ಅದನ್ನು ಬಿಟ್ಟು ಅವಳು ದೇಶದ ಹೋರಾಟ ಮಾಡಬೇಕು ಅಂತ ಹೇಳಿ ಹೊರಗಿನಿಂದ ಬಂದಂಥ ಪೋರ್ಚುಗೀಸರು ಇರ್ಬೋದು ಅಥವಾ ಇನ್ನೊಬ್ಬರ ಮುಂದೆ ಹೋರಾಡಿದ್ದಾರೆ ಅಂತಾದರೆ ಅದು ನಮ್ಮಲ್ಲಿ
ಈಗ ಸ್ಫೂರ್ತಿ ಮೂಡಿಸಬೇಕು. ಅವಳಂತ ಒಂದು ದಿಟ್ಟ ವನಿತೆ ಅಂತಲೇ ಹೇಳ್ಬೋದು. ಅವಳು ನಮ್ಮ ಎಲ್ರಿಗೂ ನಮಗೆ ಪ್ರೇರಣೆ. ಇವತ್ತು ನಮಗೇನು ಪ್ರಶಸ್ತಿ ಸಿಕ್ಕಿದೆ, ಆ ಪ್ರಶಸ್ತಿಯಿಂದ ನಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನು ನೆನಪಿಸುವಂಥದ್ದು ಮತ್ತು ಅದು ಹೆಚ್ಚಿಸುವಂಥ ಒಂದು ಕೆಲಸ ಇವತ್ತು ನಮಗೆ ಆಗಿದೆ. ಆ ಪ್ರಕಾರ ನಾವು ನಮ್ಮ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಏನೆಲ್ಲ ಜವಾಬ್ದಾರಿ ಕೆಲಸ ಕಾರ್ಯಗಳಿದೆ ಅದರ ಜೊತೆಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಆಗಲಿ, ನಮ್ಮ ಈ ವಿಷಯಗಳು ಗೊತ್ತಿಲ್ಲದೆ ಇರುವಂಥವರಿಗೆ ನಮ್ಮ ಈ ರಾಷ್ಟ್ರದ ಮಹಾವನಿತೆಯನ್ನು ತಿಳಿಸುವಂಥ ಕೆಲಸ ಆಗಬೇಕು. ಆ ಮೂಲಕ ನಮ್ಮ ರಾಷ್ಟ್ರೀಯತೆಯನ್ನು ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸುವಂಥ ಕೆಲಸಗಳು ಆಗಬೇಕು ಅಂತ ಹೇಳುವಂಥದ್ದು ನನ್ನ ಮುಖ್ಯ ಉದ್ದೇಶ ಅಂತ ಹೇಳಿ. ಕುಲಾಲವನ್ನ ತನ್ನ ಮರೆತನವನ್ನಾಗಿ ಮಾಡಿಕೊಂಡು ಚೌದ ವಂಶಕ್ಕೆ ಸೇರಿದ್ದಂಥ ಒಬ್ಬಳು ವೀರ ಮಹಿಳೆ. ಆಕೆ ಸುಮಾರು 4 ದಶಕಗಳ ಕಾಲ ಪೋರ್ಚುಗೀಸರ ವಿರುದ್ಧವಾಗಿ ಆಡಳಿತವನ್ನು ಮಾಡಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ದಂಥ ಒಬ್ಬರು ನಮ್ಮ ಕರಾವಳಿಯ ಮಹಿಳೆ ಅಂತ ಹೇಳಿಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಹ ವೀರ ರಾಣಿ. ನಿಜಕ್ಕೂ ನಮ್ಗೆಲ್ಲರಿಗೂ ಆಕೆ ಸ್ಫೂರ್ತಿದಾಯಕ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಏನೂ ಸವಲತ್ತುಗಳು ಇಲ್ಲದಂತಹ ಸಂದರ್ಭದಲ್ಲಿ, ನಾರಿಯರು ಮನೆಯಿಂದ ಹೊರಗೆ ಬರದಂತಹ ಸಂದರ್ಭದಲ್ಲಿ ಆಕೆ ಪೋರ್ಚುಗೀಸರ ವಿರುದ್ಧ ಹೋರಾಡಿ ನಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಧೀರ ಮಹಿಳೆ. ಎಲ್ಲರಿಗೂ ಕೂಡ ಆಕೆ ನಿಜವಾಗಿಯೂ ಪ್ರೇರಣಾದಾಯಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಣಿ ಅಬ್ಬಕ್ಕ ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಾಗೂ ತುಂಬಾನೇ ಧೈರ್ಯಶಾಲಿ. ನಮ್ಮ ಎಲ್ಲರಿಗೂ ಅವರೇ ಸ್ಫೂರ್ತಿ ಎಂದು ಹೇಳಲು ಬಯಸುತ್ತೇನೆ. ಅವಳು ಅವಳ ಕುಟುಂಬ ಅಥವಾ ಅವಳೇನು ಹಿನ್ನೆಲೆ ಇದೆಯೋ ಅದನ್ನ ಬದಿಗಿಟ್ಟು ಅವಳು ರಾಷ್ಟ್ರಕ್ಕೋಸ್ಕರ ಹೋರಾಡಿದ್ದವಳು. ಅಥವಾ ಆ ಒಂದು ಆಳ್ವಿಕೆಯಲ್ಲಿ ಅವಳು ತೋರಿಸಿರುವಂತ ಸ್ಥೈರ್ಯ ಇರ್ಬೋದು, ಕೆಚ್ಚಿರ್ಬೋದು, ಅದು ಎಲ್ಲ ಮಹಿಳೆಯರಿಗೂ ಮಾದರಿ. ರಾಣಿ ಅಬ್ಬಕ್ಕನವರ 500 ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಅದ್ರ ಮೂಲಕ ಆ ಶಕ್ತಿಯನ್ನ ಹೊರಗೆ ತರುವಂತ ಪ್ರಯತ್ನ. ಪ್ರತಿ ಹೆಣ್ಣಿನಲ್ಲೂ ಶಕ್ತಿ ಇದೆ, ಅದನ್ನ ಹೊರಗೆ ತರುವ ಪ್ರಯತ್ನ ಇದು ಅಂತ ಹೇಳಲಿಕ್ಕೆ. ಮಸೇನ ಬತ್ತಿನ ಪೊಳ್ಳೆನ್ ಪಿರೋಂತಿರ ಉಂಟು ದುಂಬರ್ರೆ ಅನ್ಪೇನು ದುಮ್ಮದ ಕಾಲೋಡು ಬರ್ರೆ ಬಿಡ್ತಿದ್ದೀರು, ತೂಗೊರ್ರೆ ಬಿಡ್ತೀರು, ನೀರು ಕೊರ್ರೆ ಬಿಡ್ತಿದ್ದೀರು ಮಸೇನೋಡು. ಯಾನ್ಕೇನು ಐಸ ನಿಗುಲ್ ಬಿಡ್ಪಿದಾರತ್ತ ಏನೇ ಪೊಣ್ಣತ್ತ 47 ವರ್ಷ ಪುಣ್ಯತ್ತಲ್ಲಿ ಪೊಣ್ಣತ್ತ. ರಾಣಿ ಅಬ್ಬಕ್ಕ ನಮ್ಮ ಕರಾವಳಿಯ ಹೆಮ್ಮೆಯ ನಾರಿ. ಧೈರ್ಯ, ಸ್ಥೈರ್ಯ, ಶೌರ್ಯ, ಸಾಹಸದಿಂದ ಪೋರ್ಚುಗೀಸರೊಡನೆ ಸಮುದ್ರದಲ್ಲಿ ಹೋರಾಟವನ್ನು ಮಾಡಿದಂಥ ಧೀರ ಶಕ್ತಿ, ನಾರಿ ಶಕ್ತಿ ನಮಗೆಲ್ಲ ಮಾದರಿಯಾಗಿದ್ದಾರೆ. ಅವರ 500ನೇ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇವರು ಆಚರಿಸ್ತಾ ಇದ್ದಾರೆ. ಇವರಿಗೆ ಅಭಿನಂದನೆಗಳು. ಕೇಳಿದ್ರಲ್ವಾ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡ ಸಾಧಕಿಯರ ಪ್ರಕಾರ ಅಬ್ಬಕ್ಕ ಅಂದರೆ ಏನು ಎಂಬುದನ್ನ, ಈ ಸಾಧಕಿಯರಿಗೆ ಇನ್ನಷ್ಟು ಸಾಧನೆಯನ್ನ ಮಾಡೋ ಶಕ್ತಿಯನ್ನ ಭಗವಂತನು ಕರುಣಿಸಲಿ ಎಂದು ಹೇಳ್ತಾ ನೋಡ್ತಾ ಇರಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.